ಕುಂದಗೋಳ ಗ್ರಾಮ ಪಂಚಾಯಿತಿಗೆ ಬೇಗ ಜಡಿದು ಅನಿರ್ದಿಷ್ಟಾವಧಿ ಧರಣಿ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕುಂದಗೋಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹುಳಗೇರ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ಹುಳುಗೇರ ವತಿಯಿಂದ ಹುಳುಗೇರ ಗ್ರಾಮದ ದಿನಾಂಕ 13/12/2024 ಕುಂದಗೋಳ ಗ್ರಾಮ ಪಂಚಾಯತ್ ಪರವಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹುಳಗೇರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಾಪಿಸಲು ಸಹಾಯಧನ ನೀಡುವುದಾಗಿ ಒಪ್ಪಿರುತ್ತಾರೆ. ಆದರೆ ನಾವು ಕೇಳಿದರೆ ಪಂಚಾಯತ್ ಅಧ್ಯಕ್ಷರ ಗಂಡನ ಬೇಜವಾಬ್ದಾರಿತನದಿಂದ ಮಾತನಾಡುತ್ತಾರೆ. ತಾಲೂಕು ಪಂಚಾಯತ್ ಅಧಿಕಾರಿಗಳು ಒಪ್ಪಿರುತ್ತಾರೆ, ಪಂಚಾಯತ್ ಅಧಿಕಾರಿಗಳು ನಮಗೆ ಸಹಾಯ ಮಾಡುತ್ತಿಲ್ಲ ಎಂದು ಪಂಚಾಯತ್ಗೆ ಮುತ್ತಿಗೆ ಹಾಕಿ ಧರಣಿ ಕುಳಿತಿದ್ದಾರೆ. ಬೆಳಗ್ಗೆಯಿಂದ ಧರಣಿ ಕುಳಿತರೆ ಒಬ್ಬ ಅಧಿಕಾರಿಯೂ ಬರಲಿಲ್ಲ. ಕೊನೆಗೆ ಸಂಜೆಗೆ ಯಡಿಯೂರವರು ಬಂದು ಮನವಿ ಸ್ವೀಕರಿಸಲು ಮುಂದಾದಾಗ ಪ್ರತಿಭಟನಾ ನಿರತ ಹೋರಾಟಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳೆಯರು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ಮೂರ್ತಿ ಪ್ರತಿಷ್ಠಾನಕ್ಕೆ ಸಹಾಯಧನ ಕೊಡ್ತಿದ್ದೀನಿ ಅಂದ್ಬಿಟ್ಟು ರೇಟಿಂಗಲ್ಲಿ ಕೊಟ್ಟಿದ್ದರು. ತಾಲೂಕು ಪಂಚಾಯತ್ ಅಧಿಕಾರಿ ಮತ್ತು ಪಂಚಾಯತ್ ಅಧ್ಯಕ್ಷರು ಮತ್ತು PDO ಅವರು ದಿನಾಂಕ 13/12/2024 ಅವರು ಒಪ್ಪಿಗೆ ಪತ್ರ ಕೊಟ್ಟಿರ್ತಾರೆ ನಮಗೆ. ಏನಂತ, ನಾವು ಈ ಏಪ್ರಿಲ್ 1 ನಿಮಗೆ ಏನು ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಅವ್ರಿಗೆ ಮೂರ್ತಿ ಪ್ರತಿಷ್ಠಾಪನೆಗೆ ಏನು ಅನುದಾನ ಕೊಡಬೇಕು, ನಾವು ಕೊಡ್ತೀವಿ ಅಂತ ಕೊಟ್ಟಿರ್ತಾರೆ. ಆದರೆ ಇಲ್ಲಿವರೆಗೂ 6 ತಿಂಗಳಾದರೂ ಇನ್ನೂವರೆಗೂ ಯಾವುದೇ ಒಂದು ಅನುದಾನ ಬಿಡುಗಡೆನೂ ಮಾಡಿಲ್ಲ. ಮತ್ತು ಕೇಳಿದರೆ ಅವ್ರು ಒಪ್ಕೊಂಡಿದ್ದಾರೆ, ಅವರೇ ಕೊಡಬೇಕಂದ್ಬಿಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪತಿಯವರು ಹೇಳ್ತಾ ಇದ್ದಾರೆ, ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ. ಅದೇ ಇದು ಪದೇ ಪದೇ ನಾವು ಕೇಳಿದರೆ ನೀವೇನು ಮಾಡ್ಕೊತಾ ಇದ್ದೀರಾ ಮಾಡ್ಕೊಳ್ಳಿ, ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಊಹಾಫೋಹ ಮಾತಾಡ್ತಾ ಇದ್ದಾರೆ. ನಾವು ಪ್ರತಿಭಟನೆ ಮಾಡ್ತಿರೋದೇ ಇದ್ರ ಸಲುವಾಗಿ. ಅಧಿಕಾರಿಗಳು ಯಾರೂ ಬಂದಿಲ್ಲ. ನಾವು ಬೆಳಗ್ಗೆ 10 ಗಂಟೆಯಿಂದ ಇಲ್ಲೇ ಕೂತಿದ್ದೀವಿ. ಸುಮಾರು 1 ಗಂಟೆ 2 ಗಂಟೆ ಆಯಿತು. ಇಲ್ಲಿವರೆಗಾದರೂ ಯಾವುದೇ ಅಧ್ಯಕ್ಷರು ಬಂದಿಲ್ಲ, ನಾವು ಪಂಚಾಯತಿ ಅಧಿಕಾರಿಗಳು ಬಂದಿಲ್ಲ, ಪಂಚಾಯತಿ ಸಂಬಂಧಪಟ್ಟಂಥ ಸಿಬ್ಬಂದಿ ಯಾರೂ ಇಲ್ಲ. ಇರೋರು ಒಬ್ಬರು ಬಿಲ್ ಕಲೆಕ್ಟರ್ ಇದ್ದಾರೆ, ಅಲ್ಲಿ ಒಳಗಡೆ ಕೂತ್ಕೊಂಡಿದ್ದಾರೆ ಅವರಷ್ಟೇ. ಅದೇ ಫೋನು ಇವಾಗ ಸಂಬಂಧಪಟ್ಟಂಥ ಅಧಿಕಾರಿ ಅವ್ರ ಫೋನ್ ಸ್ವಿಚ್ ಆಫ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. PDO ಅವ್ರದ್ದು, ಗ್ರಾಮ ಪಂಚಾಯತ್ PDO ಅವ್ರದ್ದು. ಹಾಂ, ಅವ್ರಿಗೆ ಫೋನ್ ಮಾಡಿದರೆ, ಸರ್ ಈ ಥರ ನೀವು ರೇಟಿಂಗಲ್ಲಿ ಕೊಟ್ಟಿದ್ದೀರಲ್ಲ, ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀರಿ, ಕೊಡ್ತೀನಿ ಅಂತ. ಇವಾಗ ಫೋನ್ ಮಾಡಿದರೆ ನಾವು ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಹತ್ರ ಇದ್ದೀವಿ, ಇವಾಗೇನು ಬರೋಕ್ಕಾಗಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಂ, ನಮ್ಮ ಹೆಸರು ಸತೀಶ್ ಜೋಣಿಗೆ ಅಂತ, ಹುಳಗೇರ ದಲಿತ ಮುಖಂಡರು. ಆಯ್ತು ನಾವು ಹೊಂಟಿದ್ದೇವೆ ಪಂಚಾಯತಿ ಆಫೀಸ್ಗೆ. ನಮಗೆ ಸಾಬ್ರು ಒಬ್ಬರೇ ಸಿಗಲ್ರು. ನಮ್ಮ ಅಂಬಡಿಕಾರನ ಸಲಕ್ಕಾಗಿ ಬಂದಿದ್ದೇವೆ. ಎಲ್ಲ ಊರಿಗೆ ಅಂಬಡಿಕಾರ ಕೂಡ್ಸ್ಯಾರ, ನಮ್ಮ ಊರಿಗೆ ಅಂಬಡಿಕಾರ ಕೂಡ್ಸಿಲ್ಲ, ಏನಿಲ್ಲ. ನಮ್ಮ ಅಂಬಡಿಕಾರ ಸಲಕ್ಕಾಗಿ ನಾವು ಬಂದಿದ್ದೇವೆ. ಪಂಚಾಯತ್ ಆಫೀಸ್ದಾಗ ಯಾರೂ ಇಲ್ಲ. ನಾವು ಬಂದು 10ಕ್ಕೆ ಬಂದಿದ್ದೇವೆ ನೋಡ್ರಿ. 10ಕ್ಕೆ ಯಾರೂ ಬಂದಿಲ್ಲ ನೋಡ್ರಿ. ಹೆಣ್ಮಕ್ಳು ಇಲ್ಲ, ಗಂಡಸು ಮಕ್ಕಳು ಯಾರೂ ಇಲ್ಲ. ಪಂಚಾಯತ್ ಆಫೀಸ್ದಾಗ ಒಬ್ಬರೇ ಇಲ್ಲ. ಹೆಂಗೆ ಮಾಡ್ಬೇಕ್ರಿ? ಇದಕ್ಕೆ ನ್ಯಾಯ ಕೊಡಿಸ್ತೀರ, ನಮ್ಮ ಅಂಬಡಿಕಾರ ಕೂಡಿಸ್ತೀರ, ಎಡ್ರದಾಗ ಒಂದು ನಮ್ಗೆ ಹೇಳ್ಬೇಕು. ಅವ್ರು ಒಪ್ಕೊಂಡು ಉಪವಾಸ ಕೊಡ್ತಾರ್ರಿ. ನೀವು ಕೂಡ್ತೀನಂತ ನೀವು ಕೊಡ್ತೀನಂದ್ರೆ ಅಂದ್ರೆ ನಾವು ಇಲ್ಲೇ ಕೂಡ್ತಿದ್ದೇವೆ. ನೀವು ಬರತನ ನಾವು ಹೋಗಲ್ಲ. ಎಷ್ಟೊತ್ತಾದ್ರೆ ನಾವು ಕೂಡ್ತಿದ್ದೇವೆ ನೋಡ್ರಿ. ನಮ್ಮ ಅಂಬಡಿಕಾರ ಬೇಕು ನಮಗೆ. ಎಲ್ಲ ಊರಿಗೆ ಅಂಬಡಿಕಾರನ, ನಮ್ಮ ಊರಾಗ ಅಂಬಡಿಕಾರೇ ಇಲ್ಲ. ನೀವು ಬಂದು ನೋಡ್ಕೋರಿ. ನೀವು ನೋಡ್ಕೊಂಡು ನಮಗೆ ಕಡ್ಸಾಡ್ಬೇಡ್ರಿ. ನಾವು ಕೂಲಿ ಮಾಡೋರು ಇದ್ದಿದ್ದೇವೆ, ಕುಂದ್ರಿಸ್ಬೇಡ್ರಿ. ನೀವು ಹೋಗ್ಬಾರ್ದವ್ರು ಇದ್ದೀರಿ. ನೀವೆಲ್ಲ ಕುಂತಲ್ಲಿ ಪಗಾರ ತೊಗೊತೀರಿ, ನಾವೇ ಪಗಾರ ತೊಗೊಂಬಲ್ಲ, ಏನೂ ಇಲ್ಲ. ನಮಗೆ ಬೇಕು ಅಂಬಡಿಕಾರ, ನಮ್ಮ ಊರಿಗೆ ಅಂತ ಹೋರಾಡತ್ತಿದ್ದೇವೆ. ಇದು ಇಟ್ಟೆ ನಿಮ್ಗೆ ಕೈ ಮುಗಿದು ಕೇಳ್ಕೊತೀವಿ. ಅಂಬಡಿಕಾರ ಕೂಡ್ಸರಿ. ನನ್ನ ಹೆಸರು ಸೊಕುಬಾಯಿ ಅದಾರಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.